ಒಳ್ಳೆ ಸ್ಮೆಲ್ ಬರುತ್ತೆ. ಗಮ್ಮಂತ ಗಮ್ಮಂತ ಕೆಂಪಗೆ ಚೆನ್ನಾಗಾಗಿದೆ. ಓಕೆ, ಇವತ್ತು ನಮ್ಮಮ್ಮ ಅದನ್ನ ಅವ್ರ ಜೊತೆ ಜೋಳದ ರೊಟ್ಟಿ ಮಾಡಾರೆ. ಜೋಳದ ರೊಟ್ಟಿ ಮಾಡಿದ್ದೀನಿ. ಸೊ ಜೋಳದ ರೊಟ್ಟಿ ಜೊತೆ ಟೇಸ್ಟ್ ಮಾಡಿ. ಹಾಯ್ ಎವ್ರಿವನ್, ಇವತ್ತು ನಿಮ್ಗೆ ಬೀಟ್ರೂಟ್ ಗೊಜ್ಜು ಮಾಡೋದು ತೋರಿಸ್ಕೊಡ್ತೀನಿ. ಬೀಟ್ರೂಟ್ ಒಂದು ಅರ್ಧ ಕೆಜಿ ತಗೊಂಡಿದ್ದೀನಿ. ಎಲ್ಲ ಸಿಪ್ಪೆ ತೆಗೆದು ಅದನ್ನ ಕಟ್ ಮಾಡಿ ತೊಳೆದು 2 ಸಲ ಬೀಟ್ರೂಟ್ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಅದನ್ನ ಚಪಾತಿಗೋ ರೊಟ್ಟಿಗೋ ಮಧ್ಯಾಹ್ನ ಅನ್ನಕ್ಕೂ ಹಾಕೊಂಡು ಊಟ ಮಾಡ್ಬೋದು, ಆಯ್ತಾ. ಸೊ ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಫಸ್ಟ್ ನಾನು ಒಗ್ಗರಣೆ ಮಾಡ್ಬಿಡ್ತೀನಿ ಬೀಟ್ರೂಟ್, ಆಮೇಲೆ ಮಸಾಲೆ ತೋರಿಸ್ತೀನಿ ಆಡಿಸ್ಕೊಡುವಾಗ. ಏನು ಇಲ್ಲ, ಬರೀ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಸಾಸಿವೆ ಹಾಕೋತೀನಿ. ಸೊ ಇದು ಕುಕ್ಕರ್ ಕಾದಿದೆ. ಎಣ್ಣೆ ಬದಲು 1 ಸ್ಪೂನ್ ತುಪ್ಪನೇ ಹಾಕಬಿಡ್ತೀನಿ, ಆಯ್ತಾ. ನೆಕ್ಸ್ಟ್ ಸಾಸಿವೆ ಹಾಕೋತೀನಿ. ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಈರುಳ್ಳಿ ಹುರ್ಕೊಂಡ್ಮೇಲೆ ಫ್ರೈ ಆದಮೇಲೆ ಅದಕ್ಕೆ ಬೀಟ್ರೂಟ್ ಎಷ್ಟು ತಗೊಂಡಿದ್ಯಾ? ಬೀಟ್ರೂಟ್ ಅರ್ಧ ಕೆಜಿ ತಗೊಂಡಿದ್ದೀನಿ, ಆಯ್ತಾ. ಕಮ್ಮಿ ಜನ ಇರೋ ಮನೇಲಿ ಸ್ವಲ್ಪ ಚಿಕ್ಕ ಕುಕ್ಕರೇ ಬಳಸಿ. ಯಾಕೆ ಒಂದೊಂದ್ಸಲ ಗೊತ್ತಾಗದೇ ಇಲ್ಲ. ನಾನೇ ಎಷ್ಟೋ ಸಲ ಎಕ್ಸಸ್ ಆಗಿ ಮಾಡಿ 2 ದಿನ ತಿನ್ಸಿ ಬೈಸ್ಕೊಂಡಿದ್ದೀನಿ. 2-3 ದಿನ ತಿನ್ಸಿ ಫ್ರಿಡ್ಜಲ್ಲಿ ಇಟ್ಟು ಬೈಸ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲ ದೊಡ್ಡ ಕುಕ್ಕರ್ ಹಾಕ್ಬಿಟ್ಟು ಚಿಕ್ಕ ಕುಕ್ಕರ್ ತಗೊಂಡ್ಬಿಟ್ಟಿದ್ದೀನಿ. ಹಂಗೆ. ಸೊ ಈಗ ಚೆನ್ನಾಗಿ ಫ್ರೈ ಆಗ್ಲಿ. ನೆಕ್ಸ್ಟ್ ಮಸಾಲೆ ಏನ್ ಆಡ್ಸ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಬೀಟ್ರೂಟ್ ಫ್ರೈ ಆಗ್ತಾ ಇದೆ, ಅದ್ರ ಪಾಡ್ಗೆ ಫ್ರೈ ಆಗ್ಲಿ. ಇವಾಗ ಮಸಾಲೆ ಆಡಿಸ್ಕೊತೀನಿ, ಆಯ್ತಾ. ಮಸಾಲೆಗೆ ನಾನು ಕಾಯಿ, ಒಂದು ದಪ್ಪ ಕಾಯಿಲಿ ಒಂದು ಸಣ್ಣ ಇದು ಓಳು, ಚಿಕ್ಕ ಓಳು ಇರುತ್ತಲ್ಲ ಅದನ್ನ ತಗೊಂಡಿದ್ದೀನಿ. ಉರ್ಗಡ್ಲೆ, ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಕಾಯಿ ಜಾಸ್ತಿ ಹಾಕೊಳ್ಳಿ ಅಷ್ಟೇ. ಒಂದೊಂದು ಸ್ವಲ್ಪ ಚಕ್ಕೆ, ಲವಂಗ, ಮತ್ತು ಶುಂಠಿ, ಬೆಳ್ಳುಳ್ಳಿ. ಅದು ನಾಟಿ ಬೆಳ್ಳುಳ್ಳಿ ಒಂದು 3 ತಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 10 ಮೆಣಸಿನ್ಕಾಯಿ. ನಮ್ಮ ಮನೆಯಲ್ಲಿ ಇದು ಸ್ವೀಟಿಶ್ ಆಗಿದ್ರೆ ಇಷ್ಟಪಡಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ನಿಮ್ಗೆ ಹೆಂಗ್ ಬೇಕು ಹಾಕೊಳ್ಳಿ, ಆಯ್ತಾ. ಟೊಮೆಟೊ ಆಮೇಲೆ ಗ್ರೈಂಡ್ ಮಾಡೋಣ. ಫಸ್ಟ್ ಇದನ್ನ ಗ್ರೈಂಡ್ ಮಾಡ್ತೀನಿ, ಆಮೇಲೆ ಟೊಮೆಟೊ, ಖಾರದ ಪುಡಿ 2. ಓಕೆ, ಈಗ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತೀನಿ, ಆಯ್ತಾ. 1 ಸ್ಪೂನಷ್ಟು ಧನಿಯಾದ ಪುಡಿ, ಆಮೇಲೆ 1 ಸ್ಪೂನು ಹಸಿಮೆಣಸಿನ್ಕಾಯಿ ಪುಡಿ. ಹಸಿಮೆಣಸಿನ್ಕಾಯಿ ಪುಡಿ ಅಂದ್ರೆ ನೀವು ಮಾಡಿರೋದ ಅಥವಾ ಕೆಂಪು ಮೆಣಸಿನ್ಕಾಯಿನ ಪುಡಿ? ಹೊರಡೆ ಅಂತಂದಿರೋದು. ಹೌದು, ಆಯ್ತಾ. ಹಾಕೊಂಡು ಮತ್ತೆ ಅದಕ್ಕೆ ಟೊಮೆಟೊ ಎಷ್ಟು? 2 ಟೊಮೆಟೊ ಮೀಡಿಯಂ. ಹೌದು, 2 ಮೀಡಿಯಂ ಸೈಜ್ ಟೊಮೆಟೊ. ಹಾಕೊಂಡು ಮಿಕ್ಸ್. ಒಂಚೂರು ನೀರು ಹಾಕೊಂಡು ಗ್ರೈಂಡ್. ಓಕೆ, ಹಂಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಇನ್ನೊಂಚೂರು ನೀರು ಹಾಕೋತೀವಿ. ನೀರು ಹಾಕೊಂಡು ಮತ್ತೆ ನುಣ್ಣಗೆ ಮಸಾಲೆ ರೆಡಿ. ಆಲ್ಮೋಸ್ಟ್ ಅಲ್ಲಿ ಚಟ್ನಿ ರೆಡ್ ಚಟ್ನಿ. ಇವಾಗ
ಇಲ್ಲಿ ಫ್ರೈ ಆಗ್ತಾ ಇದೆ. ನಾನು ಪ್ಯಾರಲ್ ಆಗಿ ಮಾಡ್ಕೊಳ್ಳೋದು ಮೊದಲೇ ಎಲ್ಲ ಇದು ಮಾಡ್ಬಿಟ್ಟು. ಸೊ ಬೀಟ್ರೂಟು ಚೆನ್ನಾಗಿ ಉರಿರಿ. ಉಪ್ಪು ಹಾಕೋತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಮಕ್ಳಿಗೆ ಮಾಡ್ಕೊಡಿ, ಚಪಾತಿಗೆ ಎಲ್ಲದಕ್ಕೂ ಸಖತ್ತು ಚೆನ್ನಾಗಿರುತ್ತೆ, ಟೇಸ್ಟಿ ಇರುತ್ತೆ. ಹೌದು, ಒಳ್ಳೇದು. ಜೊತೆಗೆ ತರಕಾರಿ ತಿಂತಾರಲ್ವಾ. ಸೊ ಇವಾಗ ಏನ್ ಮಾಡ್ತೀನಿ, ಮಸಾಲೆನ ಒಳಗಾಕಿ ಇದು ಬೀಟ್ರೂಟಲ್ಲಿ ಡ್ರೈ ಪಲ್ಯನೂ ಮಾಡ್ತೀನಿ ತುರಿದ್ಬಿಟ್ಟು. ಬಟ್ ಗೊಜ್ಜಾದ್ರೆ ನಮ್ಗೇನು ಅಂದ್ರೆ ಮಧ್ಯಾಹ್ನಕ್ಕೂ ಅನ್ನಕ್ಕೂ ಹಾಕ ತಿನ್ಬೋದಪ್ಪ. ತುಂಬಾ ಟೇಸ್ಟಿಯಾಗಿರುತ್ತೆ. ಸಿಹಿ ಇದು ಟೇಸ್ಟ್ ಬೇಡ ಅನ್ನೋರು ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕೊಂಡ್ರೆ ಅಷ್ಟೇ. ಚಪಾತಿಗೆಲ್ಲ ಸೂಪರ್ ಟೇಸ್ಟ್ ಬರುತ್ತೆ. ಮಸಾಲೆ ಆಡ್ಸದ್ನಲ್ಲ, ಅದ್ ಹಾಕದ್ಮೇಲೆ ಆ ಮಸಾಲೆ ಮಿಕ್ಸಿನೂ ತೊಳೆದು ಇದಕ್ಕೆ ಹಾಕೊಂಡಿದೀನಿ. ಓಕೆ, ಇಷ್ಟು ಇರ್ಲಿ ಒಂಚೂರು. ಒಂದೆರಡು ಪ್ರೆಷರಲ್ಲಿ ಬೇಯಿಸ್ತೀನಿ. ಯಾರ ಹತ್ರ ಕಲ್ತ್ಕೊಂಡೆ ಇದು ಮಾಡೋದು? ನಿಮ್ಮ ಬೋರಜ್ಜಿನೇ. ಓಕೆ, ಸೊ ಇದು ಒಂದು 2 ವಿಷಲ್ ಬರುತ್ತೆ. ಓಕೆ, ಪ್ರೆಷರ್ ಡೌನ್ ಆಗಿದೆ ಇವಾಗ, ಆಯ್ತಾ? ಸೊ ನೋಡೋಣ ಹೆಂಗಾಗಿದೆ ಗೊಜ್ಜು. ಒಳ್ಳೆ ಸ್ಮೆಲ್ ಬರುತ್ತೆ, ಗಮ್ಮಂತ ಕೆಂಪಗೆ ಚೆನ್ನಾಗಾಗಿದೆ, ಆಯ್ತಾ? ಸೊ ಅದು ಎಷ್ಟು ನೀರು ಹಾಕಿದ್ದೋ ಅಷ್ಟೇ ಇದೆ, ಯಾಕೆಂದ್ರೆ ಬೀಟ್ರೂಟು ಸ್ವಲ್ಪ ನೀರು ಬಿಡ್ತದಲ್ವಾ. ಹೌದು, ಹಂಗಾಗಿ ನೋಡಿ, ಇದು ಬೀಟ್ರೂಟ್ ಗೊಜ್ಜು ರೆಡಿ. ನೆಕ್ಸ್ಟು ಟೇಸ್ಟ್ ಮಾಡ್ತೀನಿ ನಾನು ಅಥವಾ ನನ್ನ ಮಗ, ಯಾರು? ಇಲ್ಲ, ನೀನೇ ಮಾಡು. ಓಕೆ, ಈಗ ಟೇಸ್ಟ್ ನಮ್ಮಮ್ಮನ ಮಾಡ್ತಾರೆ. ಓಕೆ, ಇವತ್ತು ನಮ್ಮಮ್ಮ ಅದನ್ನ ಅದ್ರ ಜೊತೆ ಜೋಳದ ರೊಟ್ಟಿ ಮಾಡೋರೆ. ಜೋಳದ ರೊಟ್ಟಿ ಮಾಡಿದ್ದೀನಿ. ಸೊ ಜೋಳದ ರೊಟ್ಟಿ ಜೊತೆ ಟೇಸ್ಟ್ ಮಾಡಿ. ಹೆಂಗಿದೆ? ಚೆನ್ನಾಗಿದೆ. ಒಂದ್ ಸ್ವಲ್ಪ ಖಾರ, ಸ್ವಲ್ಪ ಸ್ವೀಟ್ ಮಿಕ್ಸ್, ತುಂಬಾ ಚೆನ್ನಾಗಿ ಅನ್ಸುತ್ತೆ. ನೀವ್ ಇದನ್ನ ಚಪಾತಿ, ರೊಟ್ಟಿ, ಅನ್ನ ಯಾವ್ದ್ರ ಜೊತೆಗಾರು ಸರಿ ಹಾಕೊಂಡ್ತೀನಿ. ಅನ್ನನೂ ಹಾಕೊಂಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಹೌದಾ? ನಾವು ಜನರಲಿ ಏನ್ ಮಾಡ್ತೀವಿ ಅಂದ್ರೆ ಚಪಾತಿ ರೊಟ್ಟಿ ಎಲ್ಲ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಖಾಲಿ ಹೋಗಿರುತ್ತೆ. ಆಮೇಲೆ ಲಾಸ್ಟ್ ಮಧ್ಯಾಹ್ನದ ಅನ್ನ ಕಲ್ಸ್ಬಿಟ್ಟು ಎಲ್ರಿಗೂ ಒಂದೊಂದು ತುತ್ತು ಅಂತ ನಮ್ಮಮ್ಮ ಎಲ್ರಿಗೂ ಒಂದೊಂದು ತುತ್ತು ಹಾಕ್ಬಿಡ್ತದೆ. ಸೊ ಮಾಡಿ ಬೀಟ್ರೂಟ್ ಗೊಜ್ಜು ಮಾಡಿ ತಿನ್ನಿ, ಕಮೆಂಟ್ ಮಾಡಿ, ನನಗೆ ಲೈಕ್ ಕೊಡಿ, ನನ್ನ ಮಗನ ಸಬ್ಸ್ಕ್ರಿಪ್ಷನ್ ಕೊಡಿ. ಓಕೆ, ಬಾಯ್.